ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ಕಮಲತೆ ಮನೇಲಿ ಆಗಿರೋ ಫಂಕ್ಷನ್ಸ್ ಎಲ್ಲ ನೋಡಿದ್ರಿ, ಗೃಹ ಪ್ರವೇಶ ಈಗೆಲ್ಲ ಆಯಿತು ಅಂತ. ಅಲ್ಲಿಂದ ಬಂದ ಮೇಲೆ ಒಂದು ಗೃಹ ಪ್ರವೇಶ ಇತ್ತು, ಮತ್ತೆ ಆಮೇಲೆ ಅದನ್ನು ಅಟೆಂಡ್ ಮಾಡಿದಾಯಿತು. ಆಮೇಲೆ ಇದು ಒಂದು ಮದುವೆ ನಾಂದಿ, ದೀಪಕ್ ಅವರ ಚಿಕ್ಕಮ್ಮನ ಮಗಳಿನ ಮದುವೆ ನಾಂದಿ. ಇವರೆಲ್ಲ ದೀಪಕ್ ಅವರ ಅಜ್ಜನ ಮನೆ ಫ್ಯಾಮಿಲಿ. ಮೇ ತಿಂಗಳು ಮುಗಿಲೋರಿಗೆ ಫಂಕ್ಷನ್ಗಳ ಸುರಿಮಳೆನೇ ಇದೆ. ಬಟ್ ಸೆಕೆಯಲ್ಲಿ ಲಾಗು ಬೇಡ, ಏನು ಬೇಡ, ಹೋಗೋದು ಬರೋದು, ಆಮೇಲೆ ಸ್ವಲ್ಪ ಹೊತ್ತು ಫಂಕ್ಷನ್ ಅಟೆಂಡ್ ಮಾಡೋದು ಇದೇ ಥರ ಆಗ್ತಾಯಿದೆ. ದೀಪಕ್ ಅವರ ಚಿಕ್ಕಮ್ಮನ ಮಗಳು, ಅವಳ ಮದುವೆ ತೃಪ್ತಿ ಅಂತ. ಮದುವೆ ಇರೋದು ಸಾಗರದಲ್ಲಿ. ನಾವು ನಾಂದಿಗಷ್ಟೇ ಅಟೆಂಡ್ ಮಾಡಿದ್ವಿ. ಹಲೋ, ಹಾಯ್. ಹೌದಾ, ತೋಟ ಸುತ್ತಾ ಇದ್ದೀವಿ, ಟೈಮ್ ಪಾಸ್ ಆಗ್ತಿಲ್ಲ ಅಂತ. ಸೆಕೆ ಮನೆಯಲ್ಲಿ ಅದಕ್ಕೆ. ಹಾಗೆ ಊಟ ಮಾಡಿಕೊಂಡು ಹೊರಟಿದ್ದಾಯಿತು. ಹಾಗೆ ನೆಕ್ಸ್ಟ್ ಡೇ ಒಂದು ಪ್ರಮೋಷನ್ ಇತ್ತು, ಅದು ಕೂಡ ವಿಡಿಯೋ ಮಾಡಿದ್ದಾಯಿತು. ಆಮೇಲೆ ಯುಕ್ತಳಿಗೆ ಸ್ಕೂಲ್ ಅಡ್ಮಿಷನ್ ಕೂಡ ಮಾಡಿದ್ದಾಯಿತು. ಈ ವರ್ಷದ ಮೊದಲ ಬಕ್ಕೆ ಹಣ್ಣು ತಿಂತಾ ಇದ್ದೀವಿ. ಹಾಗೆ ಪಾರ್ಸಲ್ ಬಂದಿತ್ತು, ಚಿಕ್ಕಪ್ಪ ತಂದು ಕೊಟ್ಟಿದ್ರು. ಯುಕ್ತಂಗೆ ಬೇಕಾ ಬಕ್ಕೆ ಹಣ್ಣು? ಹಾಗೆ ಮನೆ ಹಿಂದ್ಗಡೆ ಒಂದಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀವಿ. ವರ್ಷನೂ ಕೂಡ ಇರೋದು ಅದು. ಸೆಪ್ಟಿಕ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಸೋದು, ಮಳೆಗಾಲ ಹಿಡಿಯೋದ್ರೊಳಗೆ ಅದೆಲ್ಲ ಕ್ಲೀನಿಂಗ್ ಕೆಲಸ ಇರುತ್ತೆ. ಆ್ಯಕ್ಚುಲಿ ಮನೆ ಸೈಡೆಲ್ಲ ಚರಂಡಿ ಇಲ್ಲ, ಸೊ ನಾವು ಕ್ಲೀನಿಂಗ್ ಮಾಡಿಸೋದಾಗತ್ತೆ. ಎಲ್ಲೂ ಕೂಡ ನೀರು ವೇಸ್ಟೇಜ್ ನೀರು ಬಿಡೋ ಹಾಗಿಲ್ಲ. ಸೊ ಇನ್ನೊಂದ್ಸಲ ಯುಕ್ತ ತಾನು ಲಾಗ್ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡಿಟ್ಟಿದ್ದಾಳೆ. ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೊಬ್ಬರು ಬಂದಿದ್ದಾರೆ, ಮಣ್ಣೆಲ್ಲ ತೆಗೆದು ಕೊಡ್ತಾ ಇದ್ದಾರೆ ನೋಡಿ. ನೆಕ್ಸ್ಟು ನಗರಸಭೆ ಸೆಪ್ಟಿಕ್ ಟ್ಯಾಂಕ್ ಅವ್ರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಓವರ್ಫ್ಲೋ ಆಗಿರೋದನ್ನೆಲ್ಲ. ಮಣ್ಣು ಕ್ಲೀನ್ ಮಾಡುವಾಗಲೇ ಪೈಪೆಲ್ಲ ಒಡೆದೋಯ್ತಂತೆ. ಅವರಿಗೆ ಎಷ್ಟು ಡೀಪ್ ಇತ್ತು ಅಂತ ಗೊತ್ತಿಲ್ವಲ್ಲ, ಸೊ ಪೈಪ್ಗೆ ಪಿಕಾಸ್ ಎಲ್ಲ ತೆಗೆದ್ಬಿಟ್ಟು ಒಡೆದೋಗಿದೆ. ಸೊ ನೀರೆಲ್ಲ ಫ್ಲೋ ಆಗ್ತಿದೆ ಇವಾಗ. ಆಮೇಲೆ ಮಣ್ಣು ತೆಗೋಕ್ಕಾಗಲ್ಲ ಅಂತ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನೀರನ್ನು. ಇವಾಗ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡೋರು ಬಂದಿದ್ದಾರೆ ನಗರಸಭೆಯವರು. ಫಸ್ಟಿಗೆ ಫಿನಾಯ್ಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾರೆ. ಆಮೇಲೆ ಎಲ್ಲ ಕ್ಲೀನ್ ಆದಮೇಲೆ ನೀರು ಕೂಡ ಹಾಕಿ ಫುಲ್ ಕ್ಲೀನ್ ಮಾಡೋಗ್ತಾರೆ. ತೋರ್ಸು. ಕೈಯಲ್ಲಿ ಹಿಡ್ಕೊಂಡು ತೋರಿಸು, ಕೈಯಲ್ಲಿ ಹಿಡ್ಕೊಂಡು ತೋರಿಸು. ಕಡೆಗೆ ಯಾವ ಕಲರ್ ಅದು? ಸ್ಕೈ ಬ್ಲೂ. ಅದು ಪಿಂಕ್. ಕಡೆಗೆ ಮಕ್ಕಳ ಹೇರ್ ಬ್ಯಾಂಡ್ ಶೋ ನಡೀತಾ ಇದೆ. ಅದನ್ನೇ ಮತ್ತೆ ರೆಕಾರ್ಡ್ ಬೇರೆ ಮಾಡ್ತಾ ಇದ್ದಾಳೆ ಅವಳು. ಅದನ್ನೇ ನಂಗೆ ಹೊಡಿತೆ. ಯುಕ್ತ ಅಜ್ಜ ಜೊತೆ ಫುಲ್ ನೆಂಟರ ಮನೆ ತಿರುಗ್ತಾ ಇದ್ದಾಳೆ. ಅವಳು ಫಂಕ್ಷನ್ನೆಲ್ಲ ಅಟೆಂಡ್ ಮಾಡ್ತಿದ್ದಾಳೆ. ನಾನು ದೀಪಕ್ ಅವರು ಸೋಡಾ ಕುಡಿಯೋಣ ಅಂತ ಪೇಟೆಗೆ ಬಂದೆ. ಹಾಗೆ ಮನೆಗೆ ಬಂದು ಊಟ ಮಾಡಿದ್ದಾಯಿತು. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.